ಓಂ ಸ್ವರ್ಣಾಕರ್ಷಣ ಕಾಲ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆ ಬಣ್ಣಗಳು ಅಂತಕ್ಕಂಥದ್ದು ಬದುಕಿನಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ. ನಾವು ನೋಡ್ತಕ್ಕಂಥ ಪ್ರತಿ ಬಣ್ಣ, ಇವಾಗ ನಾವು ಪೂಜೆ ಮಾಡ್ತಕ್ಕಂತಹ ಬೆಳಗಿನ ಸಮಯದಲ್ಲಿ ಪುಷ್ಪಗಳ ಬಣ್ಣ ಆಗ್ಬೋದು, ಹಾಗೆ ನಾವು ಹಾಕ್ತಕ್ಕಂಥ ಬಟ್ಟೆಗಳ ಬಣ್ಣ ಆಗ್ಬೋದು, ಮನೆಗೆ ಹಾಕ್ತಕ್ಕಂಥ ಬಣ್ಣಗಳಾಗ್ಬೋದು, ಯಾವುದೇ ರೀತಿಯಿಂದ ನೋಡಿದ್ರೂ ಬಣ್ಣಗಳು ಬದುಕನ್ನು ಬದಲಾಯಿಸ್ತಕ್ಕಂತಹ ಶಕ್ತಿಯನ್ನು ಪಡೆದುಕೊಂಡಿದ್ವಿ. ಅದೇ ರೀತಿ ನೋಡೋಕ್ಕೆ ಹೋದಾಗ 7 ದಿನಗಳು ಬಂದಾಗ ನಮಗೆ 7 ಬಣ್ಣಗಳು ಅಥವಾ 7 ದಿನಗಳು ಅಥವಾ ಅದರದೇ ಆದ ಪ್ರತಿದಿನದ ಅದರದೇ ಆದ ಬಣ್ಣವನ್ನು ನಾವು ನೋಡೋಕ್ಕೆ ಹೋದಾಗ ಅಥವಾ ಅದೇ ಬಣ್ಣದ ಬಟ್ಟೆಗಳನ್ನು ಧರಿಸಿದಾಗ ನಮಗೆ ಯಾವ ರೀತಿಯ ಪ್ರಭಾವ, ಯಾವ ಗ್ರಹದ ಅನುಗ್ರಹ ಸಿಗುತ್ತೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಏಕೆ ಅಂತ ಹೇಳಿದ್ರೆ ಇದನ್ನೇ ಕಲರ್ ಥೆರಪಿ ಅಂತ ಕರಿತೀವಿ. ಬಣ್ಣದ ಥೆರಪಿ, ಕಲರ್ ಥೆರಪಿ ಅಂತ ಕರಿತೀವಿ. ಎಷ್ಟೋ ಸರಿ ಒಂದು ಮನೆಯಲ್ಲಿರ್ತಕ್ಕಂಥ ಸಂದರ್ಭ ವಿಧವಾದ ಬಣ್ಣಗಳನ್ನು ಹಾಕ್ಕೊಂಡಿದ್ರೆ ಮನಸ್ಸು ಆ ವಿಧವಾದ ಬಣ್ಣಗಳ ಮೇಲೆ ಹೋಗ್ತಾ ಇರುತ್ತೆ. ಅದೇ ಒಂದು ಶುದ್ಧವಾದ ಅಥವಾ ಶುಭ್ರವಾದ ಬಣ್ಣ, ಈಗ ದೇವಸ್ಥಾನಕ್ಕೊಂದು ಬಣ್ಣ ಇರುತ್ತೆ, ಮನೆಗೊಂದು ಬಣ್ಣ ಇರುತ್ತೆ, ಹಾಸ್ಪಿಟ್ಲ್ಗೊಂದು ಬಣ್ಣ ಇರುತ್ತೆ, ಸರ್ಕಾರಿ ಬಸ್ಸಿಗೊಂದು ಬಣ್ಣ ಇರುತ್ತೆ, ಪೊಲೀಸರಿಗೆ ಅವ್ರದ್ದೇ ಆದ ಒಂದು ಬಟ್ಟೆಗಳ ಬಣ್ಣ ಬೇರೆ ಇರುತ್ತೆ, ಡಾಕ್ಟರ್ಸ್ಗೆ ಬೇರೆ ಇರುತ್ತೆ. ಈ ರೀತಿ ನೋಡೋಕ್ಕೆ ಹೋದಾಗ ಅವರವರ ವೃತ್ತಿಗೆ ಅವಲಂಬಿಸಿ ಕೆಲವೊಂದು ಬಟ್ಟೆಗಳನ್ನು ಹಿಂದಿನಿಂದಲೂ ಈಗಲೂ ಮಾಡಿರೋದಲ್ಲ, ಇದು ಹಿಂದಿನಿಂದ ಪರಂಪರೆಯಾಗಿ ಬಂದಿದೆ. ಅದೇ ರೀತಿ ನೋಡೋಕ್ಕೆ ಹೋದಾಗ ಪ್ರತಿ ದಿನಕ್ಕೂ ಸಹ ಒಂದು ಬಣ್ಣದ ಪ್ರಭಾವ ಇದ್ದೇ ಇರುತ್ತೆ. ಆ ರೀತಿ ಪ್ರತಿ ಬಣ್ಣಕ್ಕೂ ನಮಗೆ ಶ್ರೇಷ್ಠತೆ ಇರುತ್ತೆ. ಮನುಷ್ಯನ ವ್ಯಕ್ತಿತ್ವ ಅಥವಾ ಮನುಷ್ಯನ ಏಳಿಗೆ, ಮನುಷ್ಯನ ಒಂದು ಅಭಿವೃದ್ಧಿ, ಮನುಷ್ಯನ ಅವನತಿ ಕೂಡ ಒಂದು ಬಣ್ಣಕ್ಕೆ, ಒಂದು ಆ ಬಣ್ಣದ ಮೇಲೆ ಪ್ರಭಾವ ಅಥವಾ ಮಹತ್ವ ಕೂಡ ಅದರ ಮೇಲೆ ಕೂಡ ಅವಲಂಬಿತ ಆಗಿದೆ. ಇವತ್ತು ಬಣ್ಣ ನಮಗೆ ಸಂತೋಷ, ಸಮೃದ್ಧಿಯನ್ನು ಕೂಡ ಕೊಡುತ್ತೆ. ಈ 7 ದಿನಗಳಲ್ಲಿ ಈಗ ಸೋಮವಾರ ಬಂದಾಗ, ಸೋಮವಾರದ ದಿನ ಈ ರಾಶಿ, ಆ ರಾಶಿ, ಆ ನಕ್ಷತ್ರ, ಈ ನಕ್ಷತ್ರ ಅನ್ನೋ ಪ್ರಶ್ನೆನೇ ಇಲ್ಲ. ಸೋಮವಾರದ ದಿನ ಯಾರು, ಇದು ಚಂದ್ರನಿಗೆ ಒಂದು ಪ್ರತೀಕವಾದ ಪ್ರಭಾವವನ್ನು ಬೀರ್ತಕ್ಕಂಥ ಚಂದ್ರನ ದಿನ ಇದು ಸೋಮವಾರ ಆಗಿರುತ್ತೆ. ಇಂದು ಸಾಮಾನ್ಯವಾಗಿ ನಾವು ಇದು ರಾಶಿ ತಗೊಂಡಾಗ ಕರ್ಕಾಟಕ ರಾಶಿಯವ್ರು ಮಾತ್ರ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ, ಹಾಗೇನಿಲ್ಲ. ಪ್ರತಿಯೊಬ್ಬರು ಅಷ್ಟೇ ಸೋಮವಾರದ ದಿನ ಶಿವನ ಲಹರಿಗಳಿರ್ತಕ್ಕಂಥ ದಿನ, ಚಂದ್ರನ ಲಹರಿಗಳಿರ್ತಕ್ಕಂಥ ದಿನ ಬಿಳಿಯ ಶ್ವೇತವರ್ಣವನ್ನು ಮಹಿಳೆಯರಾಗಲಿ ಪುರುಷರಾಗಲಿ ಹೆಚ್ಚು ಕಾಣಿಸ್ತಕ್ಕಂಥ ಬಿಳಿಯ ಶ್ವೇತವರ್ಣವನ್ನು ಧರಿಸ್ಕೊಂಡಿದ್ದೆ ಆದರೆ ಬಹಳಷ್ಟು ಅದೃಷ್ಟಗಳು ಕೂಡ ಬರ್ತಕ್ಕಂಥ ದಿನ ಆಗಿರುತ್ತೆ. ಇನ್ನು ಮಂಗಳವಾರಕ್ಕೆ ಬಂದಾಗ ಇದು ಕುಜನ ದಿನ ಅಂತ ಕರಿತೀವಿ, ಸುಬ್ರಹ್ಮಣ್ಯನ ದಿನ ಅಂತ ಕರಿತೀವಿ, ಹನುಮನ ದಿನ ಅಂತ ಕರಿತೀವಿ. ಹಾಗಾಗಿ ಈ ದಿನ ಸ್ವಲ್ಪ ಕೇಸರಿ ಮಿಶ್ರಿತ ಬಟ್ಟೆಗಳನ್ನು, ಒಂಚೂರು ಕೇಸರಿ ಮಿಶ್ರಿತ ಬಟ್ಟೆಗಳನ್ನು ಹಾಕ್ಕೊಳ್ಳೋದ್ರಿಂದ ಅಥವಾ ಕಾಷಾಯ ವಸ್ತ್ರ ಅಂತ ಏನಿರುತ್ತೆ ಅದರ ಒಂದು ಅಂಶ ಇರತಕ್ಕಂಥ ಬಣ್ಣವನ್ನು ಧರಿಸ್ಕೊಳ್ಳೋದ್ರಿಂದ ಅಥವಾ ಹಣೆಗೆ ಸಿಂಧೂರವನ್ನು ಇಟ್ಕೊಳ್ಳೋದ್ರಿಂದ ಈ ದಿನ ಸಾಕಷ್ಟು ಶಕ್ತಿ ಬರುತ್ತೆ. ಕುಟುಂಬ ನಿರ್ವಹಣೆ ಆಗ್ಬೋದು, ಯಾವುದೇ ಕಲಹಗಳು ಇಲ್ಲಿ ಬರೋಕ್ಕೆ ಸಾಧ್ಯತೆ ಇರೋದಿಲ್ಲ. ಇನ್ನು ಬುಧವಾರಕ್ಕೆ ಬಂದಾಗ ಸಾಕ್ಷಾತ್ ವಿಷ್ಣುವಿನ ದಿನ ಹೌದು, ಕಾಲಭೈರವನ ದಿನ ಹೌದು. ಹಾಗೆ ನೋಡೋಕ್ಕೆ ಹೋದಾಗ ವಿನಾಯಕನ ದಿನ ಕೂಡ ಇದಾಗಿರುತ್ತೆ, ವೆಂಕಟೇಶ್ವರ ಸ್ವಾಮಿಯ ದಿನ ಕೂಡ ಇದಾಗಿರುತ್ತೆ. ಇಂದು ಒಂದು ಸ್ವಲ್ಪ ಹಸಿರು ಮಿಶ್ರಿತ ಬಟ್ಟೆಗಳನ್ನು, ಹಸಿರು ಸ್ವಲ್ಪ ಕಾಣಿಸ್ಕೊಳ್ಳೋಂಗೆ, ಈಗ ಮಹಿಳೆಯರು ಒಂದು ಸೀರೆ ಉಡ್ತಾರೆ, ಆ ಅಂಚಲ್ಲಿ ಹಸಿರಿರಬೇಕು. ಹಾಗೆ ಅಥವಾ ಅವರು ಹಾಕ್ಕೊಳ್ತಕ್ಕಂಥ ಬಟ್ಟೆಗಳಲ್ಲಿ ಸ್ವಲ್ಪ ಹಸಿರು ಮಿಶ್ರಿತ ಬಟ್ಟೆ ಇದ್ದಿದ್ದಾದರೆ ಬುದ್ಧಿ ಚುರುಕಾಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಆಲೋಚನೆಗಳು ಚೆನ್ನಾಗಿರುತ್ತೆ, ಅಥವಾ ನೀವು ಹಾಕ್ಕೊಳ್ಳೋ ಪ್ಲ್ಯಾನ್ಗಳು ತುಂಬ ಚೆನ್ನಾಗಿರುತ್ತೆ, ಯೋಜನೆಗಳಿಗೆ ಬಹಳಷ್ಟು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಯಾರ ಜೊತೆ ಮಾತಾಡೋಕ್ಕೆ ಹೋದಾಗ ಕೆಲವು ಸರಿ ಏನಾಗುತ್ತೆ, ಯಾರೋ ಒಬ್ಬರು ನಮ್ಗೆ ಗೊತ್ತಿಲ್ಲ ಅಥವಾ ಮಾತಾಡ್ತಾರೆ, ನಾವು ತಕ್ಷಣ ಎಲ್ಲ ಒಂದು 2 ಸೆಕೆಂಡ್ಸಲ್ಲಿ ಗಲಾಟೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಂಥದ್ದೆಲ್ಲ ಕೂಡ ಅವಕಾಶ ಈ ರೀತಿ ಇರೋದಿಲ್ಲ. ಇನ್ನು ಗುರುವಾರಕ್ಕೆ ಬಂದಾಗ ಇದು ಗುರುಗಳ ದಿನ ಹೌದು, ಬೃಹಸ್ಪತಿಯ ದಿನ ಅಂತೂ ಕೂಡ ಕರಿತೀವಿ. ಸ್ವಲ್ಪ ಹಳದಿಯ ಬಟ್ಟೆಯನ್ನು, ಹಳದಿಯ ವಸ್ತ್ರಗಳನ್ನು ಧರಿಸೋದ್ರಿಂದ ಈ ಒಂದು ದಿನ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು, ನೆಮ್ಮದಿ ಇರ್ತಕ್ಕಂಥದ್ದು, ತೃಪ್ತಿ ಇರ್ತಕ್ಕಂಥದ್ದು, ನಿಮಗೆ ಏನೇನು ಬರಬೇಕು ಅದೆಲ್ಲವೂ ಕೂಡ ಬರೋಕ್ಕೆ ಇದು ಅವಕಾಶವನ್ನು ಕೂಡ ಮಾಡಿಕೊಡುತ್ತೆ. ಇನ್ನು ಶುಕ್ರವಾರ ಅಮ್ಮನವರ ದಿನ, ಶ್ರೀ ಮಹಾಲಕ್ಷ್ಮಿಗೆ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು. ಹಾಗೆ ಈ ದಿನ ಏನು ಮಾಡಬೇಕು, ಸ್ವಲ್ಪ ಮಿಶ್ರಿತ ಬಟ್ಟೆಗಳು ಅಂತ ಹೇಳುತ್ತೆ, ಒಂಚೂರು ಹಸಿರಿರಲಿ, ಕೆಂಪಿರಲಿ,
ಎಲ್ಲವೂ ಕೂಡ ಆ ಮಿಶ್ರಿತ ಬಟ್ಟೆಗಳನ್ನು ಶುಕ್ರವಾರ ಧರಿಸ್ಕೊಂಡಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಮಿಶ್ರಿತ ಹೂಗಳನ್ನು ಅಮ್ಮನಿಗೆ ಅರ್ಪಣೆ ಮಾಡಿದ್ರೆ ಶುಭ ಇರತಕ್ಕಂಥದ್ದು. ಆದರೆ ಈ ದಿನಕ್ಕೆ ನಾವು ಬಿಳಿಯನ್ನೂ ಕೂಡ ಹೇಳ್ತೀವಿ, ಆದರೆ ಇಲ್ಲಿ ಮಿಶ್ರಿತ ಬಟ್ಟೆಗಳು ಹಾಕ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಇನ್ನು ಶನಿವಾರಕ್ಕೆ ಬಂದಾಗ ನೀಲಿಯ ಬಟ್ಟೆ, ಸ್ವಲ್ಪ ನೀಲಿಯ ಪ್ರಭಾವ ಜಾಸ್ತಿ ಇರಬೇಕು. ನೀವು ತಮಿಳುನಾಡಲ್ಲಿ ಕೆಲವು ಕಡೆ ಹೋದಾಗ ಎಲ್ಲ ಕಡೆ ಮನೆಗಳ ಮೇಲೂ ಕೂಡ ನೀಲಿಯ ಬಣ್ಣವನ್ನು ಹೆಚ್ಚಿಗೆ ಹಚ್ಚಿರ್ತಾರೆ. ಅದೇ ರೀತಿ ನೋಡೋಕ್ಕೆ ಹೋದಾಗ ಈ ದಿನ ನೀಲಿ ಆಗ್ಬೋದು. ಒಂದು ಸ್ವಲ್ಪ ಕಪ್ಪು ಬಟ್ಟೆಗಳನ್ನು ಧರಿಸೋದ್ರಿಂದ ನಿಮಗೇನಾಗುತ್ತೆ, ಕೆಲವೊಂದು ದುಷ್ಟ ಶಕ್ತಿಗಳ ಕಾಟ ಕೂಡ ಕಡಿಮೆ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಕಡೆಯದಾಗಿ ಭಾನುವಾರ ಅಂದರೆ ಸೂರ್ಯನ ದಿನ ಕೂಡ ಇದಾಗಿರೋದ್ರಿಂದ ಇಲ್ಲಿ ಕೆಂಪು ಬಟ್ಟೆ ಆಗ್ಬೋದು, ಸ್ವಲ್ಪ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಮಾನಸಿಕವಾಗಿ ತೃಪ್ತಿ ಇರುತ್ತೆ. ಯಾಕೆಂದರೆ ಸರ್ಕಾರಿ ರಜಾ ಬೇರೆ, ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳಿರ್ಬೋದು ಅಥವಾ ಎಷ್ಟೋ ಪೆಂಡಿಂಗ್ ಇರ್ತಕ್ಕಂಥದ್ರ ಬಗ್ಗೆ ಡಿಸ್ಕಷನ್ಸ್ ಆಗ್ಬೋದು. ಸಾಮಾನ್ಯವಾಗಿ ಭಾನುವಾರ ನಡೀತಕ್ಕಂಥದ್ದೇ ಚರ್ಚೆಗಳು. ಆ ಚರ್ಚೆಗಳು ನಮಗೆ ಒಳ್ಳೆಯದಾಗಬೇಕು ಅಂದರೆ ಆವತ್ತಿನ ದಿನ ಗುಲಾಬಿ ಅಥವಾ ಕೆಂಪು ಬಟ್ಟೆಯನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಇದು ನಂಬುವವರಿಗೆ ಮಾತ್ರ. ಈ ನಂಬಿಕೆಯಿಂದ ಹೊರಟಾಗ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.